ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ನನ್ನನ್ನು ಬಹಳಷ್ಟು ಪ್ರೋತ್ಸಾಹಿಸಿದ್ದೀರಿ. ನಿಮ್ಮ ಈ ಪ್ರೋತ್ಸಾಹ ನನಗೆ ಹೀಗೆ ಮುಂದುವರಿಲಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಈ ದಿನ ಅಷ್ಟಕ ವರ್ಗದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಅಷ್ಟಕ ವರ್ಗ ಅಂತಂದರೆ ಪ್ರತಿಯೊಂದು ಗ್ರಹಗಳಿಂದ ಒಂದೊಂದು ಬಿಂದುಗಳನ್ನು ಆಯಾ ಜಾಗಕ್ಕೆ ಹಾಕಿ ಎಷ್ಟು ಬಿಂದುಗಳು ಬರುತ್ತವೆ ಅಂಥೇಳಿ ನೋಡಿ ತಿಳಿದುಕೊಳ್ಳುವಂತಹ ಪದ್ಧತಿ. ಈ ಅಷ್ಟಕ ವರ್ಗದಲ್ಲಿ 12 ಭಾವಗಳನ್ನು ಕೂಡ ಸಮಗ್ರವಾಗಿ ಪರಿಶೀಲನೆ ಮಾಡ್ಬೋದು. ಯಾವ ಭಾವ ಅಥವಾ ಯಾವ ಮನೆ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂಥೇಳಿ ನಮಗೆ ಅರ್ಥ ಆಗುತ್ತೆ. 2ನೇ ಭಾವದಲ್ಲಿ ಅಧಿಕ ಬಿಂದುಗಳು ಬಿದ್ದಾಗ ಹಣ ಸಂಪಾದನೆ ತುಂಬ ಚೆನ್ನಾಗಿರುತ್ತೆ. 11ನೇ ಭಾವದಲ್ಲಿ ಹೆಚ್ಚಿನ ಬಿಂದುಗಳು ಬಿದ್ದಾಗ ಲಾಭಾಂಶ ಅಧಿಕವಾಗಿರುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯಶೀಲರಾಗ್ತಾರೆ. 10ನೇ ಭಾವದಲ್ಲಿ ಹೆಚ್ಚಿನ ಬಿಂದುಗಳು ಬಿದ್ದಾಗ ಒಳ್ಳೆಯ ಉದ್ಯೋಗ ಸಿಗುತ್ತೆ. 12ನೇ ಭಾವದಲ್ಲಿ ಹೆಚ್ಚು ಬಿಂದುಗಳು ಬಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ, ನಷ್ಟಗಳು ಕಡಿಮೆ ಆಗುತ್ತೆ. 8ನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳು ಬಿದ್ದಾಗ ಆಯಸ್ಸಿಗೆ ಮಾರಕ ಮತ್ತು ಸಂಕಟಗಳು ಹೆಚ್ಚಾಗುತ್ತೆ. ಹಾಗೆಯೇ 5ನೇ ಮನೆಯಲ್ಲಿ ಹೆಚ್ಚಿನ ಬಿಂದುಗಳು ಬಿದ್ದಾಗ ಲಾಟ್ರಿ, ರೇಸು, ಜೂಜು, ಸಿನಿಮಾ, ಕಲೆ, ನೃತ್ಯ ಇಂತಹ ಕಲಾತ್ಮಕತೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ. ಈ ರೀತಿಯಲ್ಲಿ ನಾವು ಅಷ್ಟಕ ವರ್ಗವನ್ನು ಅದರ ಮೇಲೆ ಆ ಮನೆಗಳಲ್ಲಿ ಬಿದ್ದಂತಹ ಬಿಂದುಗಳಿಂದ ನಾವು ತಿಳ್ಕೋಬಹುದು. ಇದೆಲ್ಲ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದು. ಅಷ್ಟಕ ವರ್ಗ ಅನ್ನೋದು ಗೊತ್ತು, ಆದರೆ ಅಷ್ಟಕ ವರ್ಗವನ್ನು ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಕೊಡೋಣ ಅಂಥೇಳಿ ಯೋಚನೆ ಮಾಡಿದ್ದೀನಿ. ಅಷ್ಟಕ ವರ್ಗಗಳಲ್ಲಿ ಬಹಳಷ್ಟು ವಿಧಾನಗಳಿವೆ. ಅದರಲ್ಲಿ 2 ವಿಧಾನ ಮಾತ್ರ ಹೇಳ್ತೀನಿ. ಒಂದು ಭಿನ್ನಾಷ್ಟಕ ವರ್ಗ, ಇನ್ನೊಂದು ಸರ್ವಾಷ್ಟಕ ವರ್ಗ. ಇದರಲ್ಲಿ ಮತ್ತೂ ಸಾಕಷ್ಟು ಬರ್ತವೆ. ಶೋಧ್ಯ ಪಿಂಡ ಹಾಗೆ ಅಂಥೇಳಿ ಅವನ್ನೆಲ್ಲ ಮುಂದೆ ನೋಡೋಣ. ಸಮಯ ಸಿಕ್ಕಾಗ ಅದರ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡ್ತೇನೆ. ಈ ಸದ್ಯಕ್ಕೆ ಭಿನ್ನಾಷ್ಟಕ ವರ್ಗ ಮತ್ತು ಸರ್ವಾಷ್ಟಕ ವರ್ಗ ಇದನ್ನು ನೋಡೋಣ. ಭಿನ್ನಾಷ್ಟಕ ವರ್ಗ ಅಂತಂದರೆ ಪ್ರತಿ ಒಂದೊಂದು ಗ್ರಹಗಳು ಒಂದೊಂದು ರಾಶಿಯಲ್ಲಿ ಎಷ್ಟು ಬಿಂದುಗಳನ್ನು ಕೊಟ್ಟಿವೆ ಅಂಥೇಳಿ ಅದನ್ನು ನೋಡಬೇಕಾದ್ರೆ 7 ಗ್ರಹಗಳಿಗೂ ನಾವು ಅಷ್ಟಕ ವರ್ಗಗಳನ್ನು ತೆಗಿಬೇಕಾಗುತ್ತೆ. ಸೂರ್ಯನ ಅಷ್ಟಕ ವರ್ಗ ಅಂದರೆ ಭಿನ್ನಾಷ್ಟಕ ವರ್ಗದಲ್ಲಿ ಮೊದಲನೇದಾಗಿ ಸೂರ್ಯನ ಅಷ್ಟಕ ವರ್ಗ. ಸೂರ್ಯನ ಅಷ್ಟಕ ವರ್ಗ ಅಂದರೆ ನೋಡಿ, ರವಿ ಅಷ್ಟಕ ವರ್ಗ. ಇದರಲ್ಲಿ ಒಟ್ಟು 48 ಬಿಂದುಗಳು ಬರ್ತವೆ. ಇದನ್ನು ತೆಗೆಯೋದು ಹೇಗೆ ಅಂತಂದರೆ ರವಿ, ಕುಜ, ಶನಿ ಈ 3 ಗ್ರಹಗಳು ಹೌದು. ರವಿಯಿಂದ 1, 2, 4, 7, 8, 9, 10, 11ನೇ ಮನೆಗಳಿಗೆ ಒಂದೊಂದು ಬಿಂದುಗಳನ್ನು ಕೊಡಬೇಕಾಗುತ್ತೆ. ಹಾಗೆ ಕುಜನಿಂದಲೂ ಇದೇ ಮನೆಗಳಿಗೆ ಕೊಡಬೇಕು, ಶನಿಯಿಂದಲೂ ಇದೇ ಮನೆ ಕೊಡಬೇಕು. ಗುರುವಿನಿಂದ 5, 6, 9, 11ನೇ ಮನೆಗಳಿಗೆ ಬಿಂದುಗಳು ಬರುತ್ತವೆ. ಶುಕ್ರನಿಂದ 6, 7, 12ನೇ ಮನೆಗಳಿಗೆ ಬಿಂದುಗಳು ಬರುತ್ತೆ. ಬುಧನಿಂದ 3, 5, 6, 9, 10, 11, 12 ಈ ಮನೆಗಳಿಗೆ ಬಿಂದುಗಳು ಬರುತ್ತೆ. ಹಾಗೆ ಚಂದ್ರನಿಂದ 3, 6, 10, 11ನೇ ಮನೆಗಳಿಗೆ ಬಿಂದುಗಳು ಬರುತ್ತವೆ. ಅದೇ ರೀತಿ ಲಗ್ನದಿಂದ 3, 4, 6, 10, 11, 12 ಇಷ್ಟು ಮನೆಗಳಿಗೆ ಬಿಂದುಗಳು ಬರುತ್ತವೆ. ಈ ಎಲ್ಲ ಬಿಂದುಗಳು ಸೇರಿಬಿಟ್ಟು ಒಟ್ಟು 48 ಬಿಂದುಗಳಾಗುತ್ತವೆ. ಅದರ ನಂತರ ಇದು ಸೂರ್ಯಾಷ್ಟಕ ವರ್ಗ ಆಯಿತು. ಆಮೇಲೆ ಚಂದ್ರಾಷ್ಟಕ ವರ್ಗಕ್ಕೂ ಅದೇ ರೀತಿಯಲ್ಲಿ ನಾನು ಬರೆದಿದ್ದೀನಿ. ಹಾಗೆ ಇದು
ಸೂರ್ಯಾಷ್ಟಕ ವರ್ಗ, ಚಂದ್ರಾಷ್ಟಕ ವರ್ಗ, ಕುಜಾಷ್ಟಕ ವರ್ಗ, ಬುಧಾಷ್ಟಕ ವರ್ಗ, ಗುರು ಅಷ್ಟಕ ವರ್ಗ, ಶುಕ್ರಾಷ್ಟಕ ವರ್ಗ, ಶನಿ ಅಷ್ಟಕ ವರ್ಗ. ಹೀಗೆ ಒಟ್ಟು 7 ಅಷ್ಟಕ ವರ್ಗಗಳು ಇಲ್ಲಿ ಬರುತ್ತವೆ. ಬೇಕಿದ್ದರೆ ಇದರ ಸ್ಕ್ರೀನ್ಶಾಟ್ ಒಂದನ್ನು ನೀವು ತೆಗೆದಿಟ್ಕೋಬೋದು. ಆಮೇಲೆ ಅಳಿಸಿದ ಮೇಲೆ ಮತ್ತೆ ನಿಮಗೆ ಸಿಗೋದಿಲ್ಲ, ಅದಕ್ಕಾಗಿ ಈಗ ಹೇಳಿದೆ. ಈಗ ಅಷ್ಟಕ ವರ್ಗನ ತೆಗೆಯುವಂಥ ರೀತಿಯನ್ನು ಹೇಳ್ತೇನೆ. ಒಂದು ಕುಂಡಲಿಯನ್ನು ಇಲ್ಲಿ ಹಾಕ್ಕೊಳ್ಳಿ, ಖಾಲಿ ಕುಂಡಲಿ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಖಾಲಿ ಕುಂಡಲಿ ಹಾಕಿ ಈ ರವಿ ಅಷ್ಟಕ ವರ್ಗ ಅಂತ ಬರ್ಕೊಳ್ಳಿ. ಇಲ್ಲಿ ಇದು ರವಿ ಅಷ್ಟಕ ವರ್ಗ. ಈಗ ರವಿ ಅಷ್ಟಕ ವರ್ಗ ತೆಗಿಬೇಕಾದ್ರೆ ನಾವೇನು ಮಾಡಬೇಕು? ರವಿ ಕುಜ ಶನಿಯಿಂದ ಬಿಂದುಗಳನ್ನು ಗುರುತಿಸಬೇಕು. ಇಲ್ಲಿ ನೋಡಿ, ರವಿ ಕಟಕದಲ್ಲಿ ಕೂತಿದ್ದಾನೆ. ಕಟಕದಿಂದ 1ನೇ ಮನೆ ಕಟಕ, ಇಲ್ಲಿ ಕೂತಿದ್ದಾನೆ ಕಟಕ. ಇದಕ್ಕೆ ಒಂದು ಬಿಂದುವನ್ನು ಇಲ್ಲಿ ಕೊಡಿ, ಒಂದು ಬಾಯ್ತು. 2ನೇ ಮನೆ ಮತ್ತು 2ನೇ ಮನೆಗೆ ಒಂದು ಬಿಂದು. 4ನೇ ಮನೆ 1 2 3 4 ಒಂದು ಬಿಂದು. ನಂತರ 7ನೇ ಮನೆ 1 2 3 4 5 6 7. 7ನೇ ಮನೆ ಆದ ನಂತರ 8ನೇ ಮನೆ. 8 ಆದಮೇಲೆ 9 10 11. 8 9 10 11. ಇದಿಷ್ಟು ರವಿಯ ಬಿಂದುಗಳಾಯಿತು. ಇನ್ನು ಕುಜನಿಂದನೂ ಕೂಡ ಇದೇ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಕುಜ ಕೂತಿರೋದು ಮೇಷದಲ್ಲಿ, ಇಲ್ಲಿಂದ ಎಣಿಸಬೇಕು. 1 2 3 ಇಲ್ಲ 4 ಮತ್ತು 7 8 9 10 11. ಇದು ಕುಜನದ್ದಾಯಿತು. ನಂತರ ಶನಿ ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದಾನೆ. ಇಲ್ಲಿಂದ 1 2 3 3ರಲ್ಲಿಲ್ಲ 4 1 2 4 7 8 9 4 5 6 7 8 9 10 ಮತ್ತು 10 11 9 10 11 ಇಷ್ಟು ಬಿಂದುಗಳು ಆಯಿತು. ಇನ್ನು ಶನಿಯಿಂದ ಆಯಿತು. ರವಿ ಕುಜ ಶನಿ ಆಯಿತು. ಈಗ ಗುರುವಿನಿಂದ ನೋಡೋಣ. ಗುರು ಕೂತಿರುವಂಥದ್ದು ತುಲಾದಲ್ಲಿ, ಇಲ್ಲಿಂದ ಎಣಿಸ್ಬೇಕಾಗುತ್ತೆ. ತುಲಾದಿಂದ 5 1 2 3 4 5 5 6 ನಂತರ 9 11 1 2 3 4 5 6 7 8 9 ಮತ್ತು 11. ಇಷ್ಟು ಮನೆಗಳಿಗೆ ಗುರುವಿನಿಂದ ಆಯಿತು. ಇನ್ನು ಶುಕ್ರನಿಂದ 6 7 12. ಶುಕ್ರ ಕೂತಿರುವಂಥದ್ದು ಮಿಥುನದಲ್ಲಿ, ಇಲ್ಲಿಂದ 1 2 3 4 5 6 6 1 6 7 12 6 7 12. ಶುಕ್ರ ಆದ ನಂತರ ಬುಧನಿಂದ ತಗೋಬೇಕು. ಬುಧ ಕೂತಿರೋದು ಲಗ್ನದಲ್ಲಿ, ಇಲ್ಲಿಂದ ಎಣಿಸ್ಬೇಕು. ಬುಧನಿಂದ 3 1 2 3 4 4 ನಂತರ 6 5 6 ನಂತರ 10 7 8 9 10 10 11 12 11 12. ಇದು ಬುಧನದ್ದಾಯಿತು. ಇನ್ನು ಚಂದ್ರ ಎಲ್ಲಿ ಕೂತಿರೋದು? ಮೀನದಲ್ಲಿ ಕೂತಿದ್ದಾನೆ. ಮೀನದಿಂದ ಎಣಿಸ್ಬೇಕು. ಚಂದ್ರ ಮೀನದಿಂದ 3 1 2 3 6 4 5 6
ಅನಂತರ 10 11 6 7 8 9 10 10 11 ಇದು ಚಂದ್ರನದ್ದಾಯಿತು. ಇನ್ನು ಲಗ್ನದಿಂದ ಎಣಿಸ್ಬೇಕಾಗುತ್ತೆ. ಲಗ್ನ ಸಿಂಹ ಲಗ್ನ. ಇಲ್ಲಿಂದ 3 1 2 3 ನಂತರ 4 ಆನಂತರ 6 ಆನಂತರ 10 11 12 6 7 8 9 10 11 12 ಇಲ್ಲಿಗೆ ಸೂರ್ಯಾಷ್ಟಕ ವರ್ಗ ಮುಕ್ತಾಯ ಆಯಿತು. ಈಗ ಬಿಂದುಗಳನ್ನು ಎಣಿಸಿ ಅಲ್ಲಿಗೆ ಬರೆದು ಬಿಟ್ಟರೆ ನಿಮ್ಮ ಕೆಲಸ ಮುಗೀತದೆ. ಇಲ್ಲಿ 2 ಬಿಂದುಗಳು ಬಂದಿದೆ, 2 ಅಂತ ಬರೀರಿ. ಇಲ್ಲಿ 2 ಬಂದಿದೆ, 2. ಇಲ್ಲಿ 1 2 3 4 5 6 7 7 ಬಂದಿದೆ. ಇಲ್ಲಿ 4 ಬಂದಿದೆ. ಇಲ್ಲಿ 5 ಬಂದಿದೆ. ಇಲ್ಲಿ 4 ಬಂದಿದೆ. ಇಲ್ಲಿ 1 ಬಂದಿದೆ. ಇಲ್ಲಿ ಕೂಡ 4 ಬಂದಿದೆ. ಇಲ್ಲಿ 5 ಬಂದಿದೆ. ಇಲ್ಲಿ 4 ಬಂದಿದೆ. ಇಲ್ಲಿ 5 ಬಂದಿದೆ. ಇಲ್ಲಿ 4 ಬಂದಿದೆ. ಇಷ್ಟು ಬಿಂದುಗಳು ಬಂತು. ಇಷ್ಟು ಬಿಂದುಗಳು ಬಂದರೆ ಈಗ ಬಿಂದುಗಳನ್ನು ಎಣಿಸಿ ನೋಡಿ. 2 2 4 4 6 10 11 4 15 20 24 25 25 4 29 34 38 43 4 47. ಇನ್ನೊಂದು ಬಿಂದು ಕಡಿಮೆ ಆಗಿದೆ, ಇಲ್ಲಿ ಬಿಟ್ಟಿದ್ದೀನಿ ನೋಡಿ. ಇಲ್ಲ, ಒಟ್ಟು 48 ಬಿಂದುಗಳು ಬರುತ್ತವೆ. ಒಟ್ಟು 48 ಬಿಂದುಗಳು ಬರಬೇಕು. ನೀವು ಅದು ಅಕಸ್ಮಾತ್ ಒಂದು ಎಲ್ಲರೂ ಬರೋದು ಮಿಸ್ಟೇಕ್ ಆದರೆ ತಪ್ಪಾಗಿರುತ್ತೆ. ಇದನ್ನು ನೀವು ನೋಡ್ಕೋಬೇಕು. 48 ಬಿಂದುಗಳು ಬರಲೇಬೇಕಾಗುತ್ತೆ. ಅಷ್ಟೇ ಬಿಂದುಗಳು ಬರ್ತವೆ. ಈ ರೀತಿಯಲ್ಲಿ ಇದು ರವಿಯ ಅಷ್ಟಕ ವರ್ಗ. ಅಕಸ್ಮಾತ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರಬೇಕು ಬರೆಯುವಾಗ, ನೀವು ಅದನ್ನು ಸರಿ ಮಾಡಿಕೊಳ್ಳಿ. ಹೀಗೆ ಅಷ್ಟಕ ವರ್ಗಗಳು ಈ ರೀತಿ ಬರುತ್ತೆ. ನೆನಪಿಡಿ. ಈಗ ನಾನು ಮೊದಲೇ ತೆಗೆದಿಟ್ಟಂತೆ ಇದರಲ್ಲಿ ನಾನು ಬರೀಬೇಕು ಅಂತಂದರೆ, ಸರ್ವಾಷ್ಟಕ ವರ್ಗ ಅಂತಂದರೆ ಎಲ್ಲ ಒಂದೊಂದು ಬಿಡಿ ಬಿಡಿ ಭಾಗಗಳು ಬಿಟ್ಟು ಉಳಿದಂತೆ ಬರುವಂತಹ ಬಿಂದುಗಳು ಮೊದಲೇ ಮಾಡಿಟ್ಟಿದ್ದೆ ನಾನು. ಅದನ್ನು ನಾನೀಗ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ನಾನು ಬಿಟ್ಟದ್ದು ಈ ಭಾಗದಲ್ಲಿ ಒಂದು ಅಂಕೆಯನ್ನು ಬಿಟ್ಟಿದ್ದೆ ನಾನು. ಈಗ ಇದು ಸರಿ ಬರುತ್ತದೆ. ಇಲ್ಲಿ ಒಂದು ಬಿಂದು ಹಾರಿಸಿದೆ, ಬರೆದಿರಲಿಲ್ಲ. ಇಲ್ಲಿ ಒಂದು ಬಿಂದು ಬಂದರೆ 48 ಬಿಂದುಗಳಾಗುತ್ತೆ. ಈಗ ಒಟ್ಟು ಎಷ್ಟು ಬಿಂದುಗಳು ಹೇಗೆ ಬಂದಿದೆ ಸರ್ವಾಷ್ಟಕ ವರ್ಗ ಅಂತಂದರೆ, ಇದು 22, ಇದು 30, 30, ಇದು 38, 38, ಇದು 29, 29, ಇದು 24, ಇದು 33 ಬಂದಿದೆ. ಹಾಗೆಯೇ 25 ಬಂದಿದೆ. ಇದು ಕೂಡ 25 ಬರುತ್ತೆ. ವೃಶ್ಚಿಕದಲ್ಲಿ 23 ಬರುತ್ತೆ. ಹಾಗೆಯೇ ಧನುಸ್ಸಿನಲ್ಲೂ ಕೂಡ 23 ಬರುತ್ತೆ. ಮಕರದಲ್ಲಿ 38 ಬರುತ್ತೆ. ಆನಂತರ ಕುಂಭದಲ್ಲಿ 26 ಬರುತ್ತೆ. ಈ ರೀತಿ ಬಿಂದುಗಳು ಬರುತ್ತವೆ. ಈಗ ನೋಡಿ, ಲಾಭದಲ್ಲಿ ಅಂದರೆ 11ನೇ ಮನೆ ಲಗ್ನ, ಇದು 11ನೇ ಮನೆಯಲ್ಲಿ ಇರುವಂತಹ ಬಿಂದುಗಳಿಗಿಂತ 12ನೇ ಮನೆಯಲ್ಲಿರುವಂತಹ ಬಿಂದುಗಳು ಕಡಿಮೆ ಇರಬೇಕು. ಆಗ ಲಾಭಾಂಶ ಹೆಚ್ಚಿರುತ್ತೆ ಅಂಥೇಳಿ ಅರ್ಥ. ಹಾಗೆಯೇ ವ್ಯಯಭಾವದಲ್ಲಿರುವಂತಹ ಬಿಂದುಗಳಿಗಿಂತ ದ್ವಿತೀಯ ಸ್ಥಾನದಲ್ಲಿರುವಂತಹ ಬಿಂದುಗಳು ಹೆಚ್ಚಿಗೆ ಇರಬೇಕು. ಆಗ ಧನ ಸಂಪತ್ತು ಅಂದರೆ ಹಣ
ಒದಗಿ ಬರ್ತದೇ ಇರ್ತದೆ, ಹೆಚ್ಚಾಗಿ ಬರುತ್ತೆ ಅಂತೇಳಿ. ಅಕಸ್ಮಾತ್ ವ್ಯಯಭಾವಕ್ಕೆ ಏನಾದರೂ ಹೆಚ್ಚು ಬಿಂದು ಬಂದು ಇವೆರಡು ಭಾವಗಳಿಗೆ ಕಡಿಮೆ ಬಿಂದು ಬಂದಲ್ಲಿ ಅವರಿಗೆ ಖರ್ಚು ಹೆಚ್ಚು ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕು. ಇದಿಷ್ಟು ಅಷ್ಟಕ ವರ್ಗದ ವಿಚಾರಗಳು. ಇನ್ನೂ ಬಹಳಷ್ಟಿವೆ. ಮುಂದೆ ಹೋಗ್ತಾ ಹೋಗ್ತಾ ಕೆಲವು ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಈಗ ಅಷ್ಟಕ ವರ್ಗ ತೆಗೆಯೋದು ಹೇಗೆ, ಬಿಂದುಗಳನ್ನು ಹಾಕೋದು ಹೇಗೆ ಮತ್ತು ಸರ್ವಾಷ್ಟಕ ವರ್ಗ ಮಾಡೋದು ಹೇಗೆ ಅಂತೇಳಿ ಅಷ್ಟನ್ನು ನಿಮಗೆ ತಿಳಿಸಿದ್ದೆ. ನೆನಪಿಡಿ, ಇದು ಸಿಂಗಲ್ ಒಂದೊಂದು ಗ್ರಹದ ಅಷ್ಟಕ ವರ್ಗ, ಇದು ಭಿನ್ನಾಷ್ಟಕ ವರ್ಗ ಅಂತ ಕರೀತಾರೆ. ಅಷ್ಟೂ ಗ್ರಹಗಳಿಗೂ ನೀವು ಇಲ್ಲಿ ಬಿಂದುಗಳನ್ನು ಹಾಕ್ಕೊಳ್ತಾ ಬಂದು ನಂತರ ನೀವು ಎಣಿಸಿದಾಗ ಸರ್ವಾಷ್ಟಕ ವರ್ಗ ಬರುತ್ತೆ. ಪ್ರತ್ಯೇಕವಾಗಿ ಅಂತಂದರೆ ರವಿ ಮತ್ತು ಇಲ್ಲಿ ಬೇರೆ ಬೇರೆ ನೀವು ಕುಂಡ್ಲಿಯನ್ನು ಹಾಕ್ಕೊಂಡು ಆಯಾ ಗ್ರಹದ ಅಷ್ಟಕ ವರ್ಗವನ್ನು ತೆಗೆದು ಭಿನ್ನಾಷ್ಟಕ ವರ್ಗವನ್ನು ನೋಡ್ಬೋದಾಗಿದೆ. ಇದಿಷ್ಟು ಅಷ್ಟಕ ವರ್ಗದ ಬಗ್ಗೆ ನಿಮಗೆ ಈ ದಿನ ನಾನು ತಿಳಿಸ್ಕೊಡ್ತಿರುವಂತಹ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.